ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಮೇಗ ನೀವು ಕ್ವಶನ್ ಹಾಕಿದ್ರಿ, ನಂಗೆ ಕಮೆಂಟ್ ಹಾಕಿದ್ರಿ, ಇನ್ವೆಂಟ್ರಿ ತೇರಿ ಮಾಡಿ ಮೇಡಮ್ ಅಂತ ಹೇಳಿಬಿಟ್ಟು ನಿನ್ನೆ ಅಪ್ಲೋಡ್ ಮಾಡಿದ್ದೆ ನಾನು. ಯಾವುದಂತಂದರೆ ರಿಪ್ಲೇಸ್ಮೆಂಟ್ ತೇರಿನ. ಈಗ ಇನ್ವೆಂಟ್ರಿ ತೇರಿಗೂ ಕೂಡ ಅಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಏನು ಮಾಡಿದೆ, ಇದು ಕ್ವಶನ್ ಬ್ಯಾಂಕ್ ತೊಗೊಂಡೆ. ಕ್ವಶನ್ ಬ್ಯಾಂಕಲ್ಲಿ ಯಾವ್ಯಾವುದು ಕ್ವಶನ್ ಬರುತ್ತಲ್ಲ ಇನ್ವೆಂಟ್ರಿ ತೇರಿ ಮೇಲೆ, ಅದು ಒಂದು ಸ್ವಲ್ಪ ಕ್ವಶನನ್ನು ನಿಮಗೆ ಕ್ಲಿಯರ್ ಮಾಡೋಣ ಅಂತ ಹೇಳಿಬಿಟ್ಟು. ಈಗ ಗೇಮ್ ತೇರಿ, ಇನ್ವೆಂಟ್ರಿ ತೇರಿ, ರಿಪ್ಲೇಸ್ಮೆಂಟ್ ತೇರಿ, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, ಇದನ್ನು 4ರಲ್ಲಿ ನಿಮಗೆ 2 ಕ್ವಶನ್ ಅಂತೂ ಗ್ಯಾರಂಟಿ ಬರುತ್ತೆ ಅಲ್ಲಿ. ಯಾಕಂದರೆ LPP ಕಂಪಲ್ಸರಿ ಕ್ವಶನ್ ಆಗಿರೋದ್ರಿಂದ ಪಿ ಒ ಕ್ಯೂ ಅಲ್ಲಿ ಈ 4ರಲ್ಲಿ ನಿಮಗೆ 2 ಕ್ವಶನ್ ಕಂಪಲ್ಸರಿ. ಮತ್ತು ಅಲ್ಲಿ 2 ಮಾರ್ಕ್ಸು ಕೂಡ ಅಲ್ಲಿ 2 ಕ್ವಶನ್ಸ್ ಬರುತ್ತೆ ನಿಮಗೆ. ಆ 2 ಮಾರ್ಕ್ಸು ಇನ್ವೆಂಟ್ರಿ ತೇರಿಯಿಂದನೂ ಇರ್ಬೋದು ಅಥವಾ 5 ಮಾರ್ಕ್ಸು ಇರ್ಬೋದು. ಈಗ ಇಲ್ಲಿ ನೋಡೋಣ ಕ್ವಶನ್ ಬ್ಯಾಂಕಲ್ಲಿ 2 ಮಾರ್ಕ್ಸ್ ಕ್ವಶನಲ್ಲಿ ನೋಡಿ. ಫಸ್ಟ್ ಇದೆಲ್ಲ ತೇರಿ ಕ್ವಶನ್, ಬಟ್ 5th ಬಂದುಬಿಟ್ಟು ನಿಮಗಿಲ್ಲಿ ಗಿವನ್ R is equals to 3600 units per year, C3 is given as a 50 per cycle and C1 is equals to 4 per unit per year. R ಮತ್ತು C1 ಪರ್ ಇಯರ್ ಇದೆ, ಎಲ್ಲ ಚೆಕ್ ಮಾಡ್ಕೊಳ್ಳಿ ಒಂದು ಸತಿ. ಚೆಕ್ ಮಾಡ್ಕೊಂಡಾಗ ಈಗ ನಾನು ಇದನ್ನು ಹೆಂಗೆ ಮಾಡೋದು ತೋರಿಸ್ತೀನಿ ನೋಡಿ ನಿಮಗೆ. R is equals to 3600, okay, and C3 is equals to 50 and C1 is equals to 4 unit per year. Then you have to calculate a Q, EOQ. That is a 2C3R by C1. The formula you have to consider it as a 2C3R by C1 because C2 is not given. Don't take a model 2. This if you are taking as a model 1 here. 2C3R by C1 you have to take it and substitute the value. Substitute ಮಾಡಿಬಿಟ್ಟು ನೀವೇನು ಮಾಡ್ತೀರಾ, ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಸ್ಕ್ವೇರ್ ರೂಟಿಂದ ಹೊರಗೆ ತೆಗಿತೀರಾ. 3600 into 50 divided by 4. Then calculate and take a square root outside and you will get an answer. This is a 2 marks question. ಇದು 5th ಕ್ವಶನ್ನು. ನೆಕ್ಸ್ಟ್ 6th ಕ್ವಶನ್ ಏನಾಗಿದೆ ಇಲ್ಲಿ. 6th ಕ್ವಶನ್ನು ಕ್ಯಾಲ್ಕುಲೇಟ್ EOQ when R is equals to 5000 per units per year, C1 is given and C2 is given. That is ಸೇಮ್ ಆಸ್ ಇಲ್ಲಿ 5th one ಮಾಡಿದ್ವಲ್ಲ ನಾವು, ಅದೇ ರೀತಿ ಸೇಮ್ ಆಗಿ ಇದೆ ಇದು. 7th ಕ್ವಶನ್ ನೋಡಿ. 7th ಕ್ವಶನ್ನು ಕೂಡ 7th ಕ್ವಶನ್ನು ಪರ್ ಮಂತ್ ಇದೆ 2. R ಮತ್ತು C1, C3 ಕೊಟ್ಟಿದ್ದಾರಲ್ಲಿ, ಅದು ಕೂಡ ಅಲ್ಲಿ ಕೇಳಿರೋದವರು EOQ ಅಥವಾ ಫೈಂಡ್ Q ಅಂತ. 7th ಕೂಡ ಅಲ್ಲಿ ಸೇಮ್. 8th ಕ್ವಶನ್ನು C3 ಕೊಟ್ಟಿದ್ದಾರೆ ಪರ್ ಇಯರ್, R ಕೊಟ್ಟಿದ್ದಾರಲ್ಲಿ R is equals to 5000 items per year and C3 is equals to rupees 50 per cycle. C1 is equals to rupees 2 item per year. Calculate the minimum and average inventory cost ಅಂದಿದ್ದಾರಲ್ಲಿ. ಮಿನಿಮಮ್ ಆ್ಯಾವ್ರೇಜ್ ಇನ್ವೆಂಟರಿ ಕಾಸ್ಟ್ ಅಂದಾಗ C ಆಫ್ Q ಕ್ಯಾಲ್ಕುಲೇಟ್ ಮಾಡ್ತೀರಾ. ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 2C3R C1 C3R ಅಂತ. ಅಂದರೆ ಎರಡು ಅಲ್ಲೆಲ್ಲ ಕೂಡಿನೇ ಕ್ಯಾಲ್ಕುಲೇಟ್ ಮಾಡಿಬಿಡ್ತೀರಾ ಇಲ್ಲಿ 2C1 C3R. ಓಕೆ, ದ್ಯಾಟ್ ಈಸ್ ಅ ಮಿನಿಮಮ್ ಆ್ಯಾವ್ರೇಜ್ ಇನ್ವೆಂಟರಿ ಕಾಸ್ಟ್, ಅದು 8th one. ಈಗ 5 ಮಾರ್ಕ್ಸ್ ಕ್ವಶನ್ನು. ನೀವು ಒಂದು ಸ್ವಲ್ಪ ಕ್ವಶನ್ ಬ್ಯಾಂಕ್ ನೋಡಿಕೊಂಡ್ರೆ ನಂಗೆ ಅಲ್ಲಿ ಬೆಟರ್ ಆಗುತ್ತೆ, ಈಸಿ ಆಗುತ್ತೆ. 5 ಮಾರ್ಕ್ಸ್ ಕ್ವಶನ್ನಲ್ಲಿ ಮಾಡೆಲ್ 1 ಮತ್ತು ಮಾಡೆಲ್ 2 ಬರುತ್ತೆ. ಮಾಡೆಲ್ 1ಅಲ್ಲಿ ಏನು ಕೊಟ್ಟಿರಬೇಕು ಅವರು, ಮಾಡೆಲ್ 1ಅಲ್ಲಿ R ಕೊಟ್ಟಿರ್ತಾರೆ, C1 ಕೊಟ್ಟಿರ್ತಾರೆ, C3 ಕೊಟ್ಟಿರ್ತಾರೆ. ಇದು 3 ಕೊಟ್ಬಿಟ್ಟು ನಿಮ್ಗೆ ಯಾವುದಾದ್ರೂ ಕ್ವಶನ್ EOQ ಯೂಸ್ವಲಿ ಕೇಳೋದು ಅವರು EOQ ಮತ್ತು ಟೈಮ್ ಕೇಳ್ಬೋದು, ಇಲ್ಲ ಮಿನಿಮಮ್ ಆ್ಯಾವ್ರೇಜ್ ಇನ್ವೆಂಟ್ರಿ ಕಾಸ್ಟ್ ಕೇಳ್ಬೋದು, ಇಲ್ಲ ಅಂದರೆ ಅಲ್ಲಿ ಒಂದು Q T ಕೇಳ್ತಾರೆ, N ಕೇಳ್ಬೋದು ಮತ್ತು C ಆಫ್ Q. ಇದು 4 ನಿಮಗೆ ಕೇಳೋ ಚಾನ್ಸಸ್. 4ಅಲ್ಲಿ ಯಾವುದಾದ್ರೂ 2 ಕೇಳ್ತಾರೆ, ಅಲ್ಲಿ 4ರಲ್ಲಿ 2 ಯಾವುದಾದ್ರೂ ಕೇಳ್ತಾರೆ. ದಿಸ್ ಈಸ್ ಗಿವನ್. ಓಕೆ, ಕೊಟ್ಬಿಟ್ಟು ಕೇಳ್ತಾರಲ್ಲಿ. ಈಗ 5 ಮಾರ್ಕ್ಸಲ್ಲಿ ಫಸ್ಟ್ ಕ್ವಶನ್ ನೋಡೋಣ. ಇಲ್ಲಿ
ಫಸ್ಟ್ ಕ್ವಶನ್ ಬಂದುಬಿಟ್ಟು ಡಿಮಾಂಡ್ ಈಸ್ ಈಕ್ವಲ್ಸ್ ಟು ಡಿಮಾಂಡ್ ಅಂದರೆ ಏನು? ಡಿಮಾಂಡ್ ಅಂದರೆ ಆರ್ ಈಸ್ ಈಕ್ವಲ್ಸ್ ಟು 5000. ಹೋಲ್ಡಿಂಗ್ ಕಾಸ್ಟ್ C1 ಈಸ್ ಈಕ್ವಲ್ಸ್ ಟು ಇದು ಪರ್ ಇಯರ್ ಇದನ್ನು ಚೆಕ್ ಮಾಡ್ಕೊಳ್ಳಿ, ಪರ್ ಇಯರ್. ಹೋಲ್ಡಿಂಗ್ ಕಾಸ್ಟ್ ಏನಿದೆ? ₹2 ಪರ್ ಐಟಮ್ ಪರ್ ಇಯರ್. ಸೆಟಪ್ ಕಾಸ್ಟ್ ಏನಿದೆ? C3 ಈಸ್ ಈಕ್ವಲ್ಸ್ ಟು 50. Then what you are calculating? That is EOQ, that is Q is equals to square root of 2C3R by C1. You are calculating a 2C3R by C1. ಇನ್ನೊಂದು ಏನು ಕೇಳಿದಾರಲ್ಲಿ, ಒಂದು EOQ, ಇನ್ನೊಂದು C of Q. C of Q is equals to square root of 2C1C3R. ಓಕೆ, 2 C1 ಕೊಟ್ಟಿದ್ದಾರೆ, C3 ಕೊಟ್ಟಿದ್ದಾರೆ, R ಕೊಟ್ಟಿದ್ದಾರೆ. ಜಸ್ಟ್ ಯು ಆರ್ ಸಬ್ಸ್ಟ್ಯೂಟಿಂಗ್ ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ದ ಆನ್ಸರ್. ಓಕೆ, ಥರ್ಡ್ ಕ್ವಶನ್ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಈಗ ಸೆಕೆಂಡ್ ಕ್ವಶನಲ್ಲಿ ಏನಿದೆ ನೋಡೋಣ. 3600 ಯೂನಿಟ್ಸ್ ಪರ್ ಇಯರ್. ಓಕೆ, ಕಾಸ್ಟ್ ಪ್ಲೇಸಿಂಗ್ ಆ್ಯನ್ ಆರ್ಡರ್ ಅಂದರೆ C3. ಇಲ್ಲಿ R ಕೊಟ್ಟಿದ್ದಾರೆ ಅವರು. R ಈಸ್ ಈಕ್ವಲ್ಸ್ ಟು 3600 ಪರ್ ಇಯರ್ ಇದು. ಓಕೆ, ದೆನ್ ಪ್ಲೇಸಿಂಗ್ ಆ್ಯನ್ ಆರ್ಡರ್ ಅಂದರೆ C3 ಸೆಟಪ್ ಕಾಸ್ಟ್ ಅದು 50. ಓಕೆ, ದೆನ್ ಮೇಂಟೆನೆನ್ಸ್ ಕಾಸ್ಟ್ ಈಸ್ ₹9 ಪರ್ ಇಯರ್. C1 ಈಸ್ ಈಕ್ವಲ್ಸ್ ಟು 9. ಇಲ್ಲಿ ಕೂಡ ಸೇಮ್ ಎರಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಕ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಾ, ಒಂದು C ಆಫ್ ಕ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀರಾ ಇಲ್ಲಿ ಸೆಕೆಂಡ್ ಕ್ವಶನ್ನಲ್ಲಿ. ಥರ್ಡ್ ಕ್ವಶನಲ್ಲಿ R ಕೊಟ್ಟಿರ್ತಾರೆ. R is equals to 12,000. Okay, this is per year. Okay, then C1 is equals to 0.3 per unit per month. Then C3 is equals to 150. ದೆನ್ ಆಪ್ಟಿಮಮ್ ಲಾಟ್ ಸೈಜ್ ಅಂದ್ರೂ ಕೂಡ ಕ್ಯೂವೇ ಕ್ಯಾಲ್ಕುಲೇಟ್ ಮಾಡೋದು ಮತ್ತು C ಆಫ್ ಕ್ಯೂನೇ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಫೋರ್ ಕ್ಯಾಲ್ಕುಲೇಟಿಂಗು ಒಂದು ಪರ್ ಇಯರ್ ಇದೆ, ಒಂದು ಪರ್ ಮಂತ್ ಇದೆ. C1 ಏನು ಕೊಟ್ಟಿರ್ತಾರಲ್ಲ ಪರ್ ಮಂತ್ ಕೊಟ್ಟಿದ್ದಾರೆ, ಅದನ್ನು R ಯಾವಾಗಲೂ ಕನ್ವರ್ಟ್ ಮಾಡ್ಕೊಳ್ತೀವಿ. R ಈಸ್ ಈಕ್ವಲ್ಸ್ ಟು 12,000 ಡಿವೈಡ್ ಬೈ 12 ಮಾಡಿಬಿಡ್ಬೇಕಲ್ಲಿ. ಅಂದರೆ ಪರ್ 1000 ಪರ್ ಮಂತಿಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಪರ್ ಮಂತಿಗೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇದನ್ನು ಆಮೇಲೆ ನಾವು ಕ್ಯೂ ಮತ್ತು C ಆಫ್ ಕ್ಯೂಗೆ ಹಾಕ್ಕೊಳ್ತೀವಿ ಇದನ್ನು. ಓಕೆ, ಇಷ್ಟೇ ಚೇಂಜಸ್. ಅಂದರೆ ಭಾಳ ಅಂದರೆ ಅವ್ರು ಇಯರು ಮಂತ್ ಕೊಟ್ಟಿರ್ತಾರೆ, ಇಲ್ಲ ಇಯರು ವೀಕ್ ಕೊಡ್ಬೋದು ಅಷ್ಟೇ. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ. ಆನ್ ಡಿಮಾಂಡ್, ದೆರ್ ಇಸ್ ಅ ಡಿಮಾಂಡ್ ಫಾರ್ 10,000 ಐಟಮ್ಸ್ ಪರ್ ಇಯರ್. ದೆನ್ ಫೋರ್ತ್ ಕ್ವಶನಲ್ಲಿ R ಈಸ್ ಈಕ್ವಲ್ಸ್ ಟು 10,000. ರಿಪ್ಲೆನಿಶ್ಮೆಂಟ್ ಕಾಸ್ಟ್ ₹200. C3 ಈಸ್ ಈಕ್ವಲ್ಸ್ ಟು ₹200. ಮೇಂಟೆನೆನ್ಸ್ ಕಾಸ್ಟ್ C1 ಈಸ್ ಈಕ್ವಲ್ಸ್ ಟು 9 ಪರ್ ಇಯರ್ ಇದೆನಾ, ಪರ್ ಇಯರ್, ಇದು ಪರ್ ಇಯರ್. ರಿಪ್ಲೆನಿಶ್ಮೆಂಟ್ ಈಸ್ ಇನ್ಸ್ಟಂಟೇನಿಯಸ್, ಶಾರ್ಟೇಜಸ್ ಆರ್ ನಾಟ್ ಅಲೌಡ್. ಫೈಂಡ್ ದ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಆ್ಯಂಡ್ ಮಿನಿಮಮ್ ಅವರೇಜ್ ಇನ್ವೆಂಟ್ರಿ ಕಾಸ್ಟ್. ಸೇಮ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. 3 ಕೊಟ್ಟಿದ್ದಾರೆ, 2 ಇಯರಲ್ಲೇ ಕೊಟ್ಟಿದ್ದಾರೆ, ಅದೇನು ಚೇಂಜಸ್ ಇಲ್ಲ, ಅದು ಸೇಮ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ನೆಕ್ಸ್ಟು ಫಿಫ್ತ್ ಒನ್, ಸಪ್ಲೈ ಆಫ್ ಮ್ಯಾನುಫ್ಯಾಕ್ಚರರ್ ಹ್ಯಾಸ್ ಟು ಸಪ್ಲೈ 12,000. ಅಂದರೆ R ಈಸ್ ಈಕ್ವಲ್ಸ್ ಟು 12,000. ಇನ್ವೆಂಟರಿ ಹೋಲ್ಡಿಂಗ್ ಕಾಸ್ಟ್ ಈಸ್ ಪರ್ ಇಯರ್, ಇದು ಪರ್ ಇಯರ್ ಇದೆ. ಇನ್ವೆಂಟರಿ ಹೋಲ್ಡಿಂಗ್ ಕಾಸ್ಟ್ C1 ಈಸ್ ಈಕ್ವಲ್ಸ್ ಟು ₹2 ಪರ್ ಇಯರ್. ಸೆಟಪ್ ಕಾಸ್ಟ್ ಈಸ್ 750. C3 ಈಸ್ ಈಕ್ವಲ್ಸ್ ಟು 750. Then you are calculating as a optimum order quantity Q and reorder time T. T is equals to Q divided by R. Okay, ಇದು ಫಿಫ್ತ್ ಕ್ವಶನ್. ಎಷ್ಟು ಕ್ವಶನ್ಸ್ ಇದೆ ಇಲ್ಲಿ? 13 ಕ್ವಶನ್ ಇದೆ. ಓಕೆ, ಸಿಕ್ಸ್ತ್ ಕ್ವಶನ್ ನೋಡಿ. ಸಿಕ್ಸ್ತ್ ಕ್ವಶನಲ್ಲಿ stockist has to supply 300 units of a product every month to his customer. He gets the product at ₹50 per unit from the manufacturer.
The cost of carrying inventory is at 12% per year. Of the cost of the product, the ordering cost is rupees 75 per order. Okay, ಇಲ್ಲಿ R is equals to 300 per month. Okay, to his customer. He gets the product ಅಂದರೆ ಇಲ್ಲಿ ಇನ್ನೊಂದು ಏನು ಕೊಟ್ಟಿದ್ದಾರಲ್ಲ ಅಂದರೆ ಇದೊಂದು ಚೂರು ಚೇಂಜ್ ಇದೆ ನೋಡಿ. ಯಾವುದಾದ್ರು ಪರ್ಸಂಟೇಜ್ ಐತಿ ಯಾವ್ದಾರ ವ್ಯಾಲ್ಯೂಗೆ ಅಂತಂದರೆ ಕ್ವಶನ್ನಲ್ಲಿ ಪರ್ಸಂಟೇಜಲ್ಲಿ ಯಾವುದಾದ್ರೂ ವ್ಯಾಲ್ಯೂ ಇದೆ ಅಂದರೆ ಅದ್ರ ಹಿಂದ್ಗಡೆ ಪಿ ವ್ಯಾಲ್ಯೂ ಕೊಟ್ಟಿರ್ತಾರೆ ಪರ್ಚೇಸ್ ಪ್ರೈಸ್ನ. ಪರ್ಚೇಸ್ ಪ್ರೈಸ್ ಈಸ್ ಈಕ್ವಲ್ಸ್ ಟು 50 ಆ್ಯಂಡ್ ಕ್ಯಾರಿಂಗ್ ಕಾಸ್ಟ್ ಈಸ್ ಈಸ್ ಈಕ್ವಲ್ಸ್ ಟು 12%. ದಟ್ ಈಸ್ ಪರ್ ಇಯರ್ ಇದೆ. ಓಕೆ, ದೆನ್ ಆರ್ಡರಿಂಗ್ ಕಾಸ್ಟ್ ಅಂದರೆ C3 ಈಸ್ ಈಕ್ವಲ್ಸ್ ಟು ದಟ್ ಈಸ್ 75. C3 ಈಸ್ ಈಕ್ವಲ್ಸ್ ಟು 75 ಅಂದರೆ ಇಲ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತಂದ್ರೆ ನೀವು ಇದಂತೂ ಇದನ್ನು ಇಯರಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ನಾವು. ಅದನ್ನು ಮಾಡ್ಕೊಳ್ಳೋಣಂತೆ. ಓಕೆ, ದೆನ್ C1 ಈಸ್ ಈಕ್ವಲ್ಸ್ ಟು P ಇಂಟು I ಹ್ಯಾವ್ ಟು ಟೇಕ್ ಇಟ್. P ಅಂದರೆ ಯಾವುದು 50, I ಎಷ್ಟಿದೆ 12%. 12 ಡಿವೈಡ್ ಬೈ 100. 50 ones are 50 twos are 2 ones are 2 6 are 12. Okay, then answer is 6. C1 is equals to 6 per year it is. Okay, then ನೋಡಿ ನೀವು ಕ್ಯಾಲ್ಕುಲೇಷನ್ ಸರಿಯಾಗಿ ಮಾಡ್ಕೊಳ್ಳಿ. ನಾನು ಸುಮ್ಮನೆ ನಿಮಗೆ ಏನು ಅನ್ನೋದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇಲ್ಲಿ ಪರ್ ಮಂತ್ ಇದೆ, ಇದನ್ನು ಇಯರಿಗೆ ಕನ್ವರ್ಟ್ ಮಾಡ್ಬೇಕು ನಾವು. R is equals to 300 into 12 months, 3600. Okay, 12 3 is a 36, that is 3600, that is a per year. Then C1 is also per year, then C3 is given, then you have to calculate a EOQ, that is Q, and a reorder frequency ಅಂದಿದ್ದಾರೆ. ಫ್ರೀಕ್ವೆನ್ಸಿ ಅಂದಾಗ N is equals to 1 divided by T. Then you have to calculate a T is equals to Q divided by R is a value. ಸೆವೆಂತ್ ಕ್ವಶನ್ ಬಂದುಬಿಟ್ಟು ಸೇಮ್ ಇದೆ. ಸೆವೆಂತ್ ಕ್ವಶನ್ ಸೇಮ್, ಯಾಕಂದರೆ ಅಲ್ಲಿ ಇದನ್ನು ಕ್ಯಾಪಿಟಲ್ ಕಾಸ್ಟ್ ಕೊಟ್ಟಿದ್ದಾರೆ, ಕ್ಯಾರಿಂಗ್ ಕಾಸ್ಟ್ 20%. ಇಲ್ಲಿ ಕೂಡ 8th ಕೂಡ ಸೇಮ್. ಈಗ ತೋರಿಸಿದ್ನೆಲ್ಲ ನಾನು ಅದೇ ರೀತಿ ಮಾಡ್ಕೊಳ್ಳಿ. ಇದಿಷ್ಟು ಬಿಡಿಸ್ಬಿಟ್ರೆ ನೀವು ಇದಿಷ್ಟು ಪರ್ಫೆಕ್ಟ್ ಆಗಿಬಿಟ್ರೆ ಮಾಡೆಲ್ ಕ್ವಶನ್ ಪೇಪರಲ್ಲಿರೋದು ಇನ್ವೆಂಟ್ರಿ ತೇರನ್ನ ಒಂದು 2 hours ಸ್ಪೆಂಡ್ ಮಾಡಿದರೆ ಸಾಕು. ಒಂದು 5 marksiಗೆ ಬಂದರೂ ಕೂಡ ಅದು ನೀವು ಆರಾಮ್ಸೆ ಮಾಡ್ಕೊಳ್ಬೋದು. ನೈನ್ತ್ ಕ್ವಶನ್ನು ಆನ್ ಡಿಮಾಂಡ್ ಫಾರ್ ಅ ಕಮ್ಯುನಿಟಿ ಆಫ್ ಅ ಕಾನ್ಸ್ಟೆಂಟ್ ರೇಟ್ 200 per year. ಓಕೆ, R is equals to 200. There is an inventory in which setup cost is C3 is equals to 800. Holding cost is C1 is equals to rupees 10 per year. ಇದು ಕೂಡ ಇಯರಲ್ಲಿದೆ, ಪರ್ ಇಯರ್. ಶಾರ್ಟೇಜ್ ಕಾಸ್ಟ್ C2 is equals to ಇಲ್ಲಿ 12, ಅದು ಪರ್ ಇಯರ್ ಇದೆ. ಓಕೆ, ಇಲ್ಲೇನು ಫೈಂಡ್ ಔಟ್ ಮಾಡಂದಾರೆ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ Q is equals to square root of 2C3R by C1 into the square root of C1 plus C2 divided by C2. Okay, that you take you substitute the values and calculate one value, take a square rootನಾಗ ಒಂದು ವ್ಯಾಲ್ಯೂ ಬರುತ್ತೆ, into square root of one value, then take both the square root and multiply with that two values, you are getting the answer. Okay, ಇದೇನಿದೆ ಅಲ್ಲ ಸೆಕೆಂಡು C2 ಕೊಟ್ಟಾಗ ಮಾಡೆಲ್ 2 ಯೂಸ್ ಮಾಡ್ತೀವಿ ನಾವು. ಇದು EOQ ಮತ್ತು ಮಿನಿಮಮ್ ಇನ್ವೆಂಟ್ರಿ ಕಾಸ್ಟ್ 9th one ಅಲ್ಲ, ಮ್ಯಾಕ್ಸಿಮಮ್ ಶಾರ್ಟೇಜ್ ಲೆವೆಲ್ ಏನಿದೆ S is equals to C2Q divided by C1 plus C2 ಇದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಮಿನಿಮಮ್ ಶಾರ್ಟೇಜ್ ಲೆವೆಲ್ ಮ್ಯಾಕ್ಸಿಮಮ್ ಶಾರ್ಟೇಜ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಇದನ್ನು. 10th ಕೂಡ ಅಲ್ಲಿ ಸೇಮ್ ಕ್ವಶನ್ನು, 9th ಕೂಡ ಶಾರ್ಟೇಜ್ ಕೊಟ್ಟಿದ್ದಾರಲ್ಲಿ, 12th ಕೂಡ ಶಾರ್ಟೇಜ್ ಕಾಸ್ಟ್ ಕೊಟ್ಟಿದ್ದಾರೆ, 13th ಕೂಡ ಅಲ್ಲಿ ಸೇಮ್ ಕ್ವಶನ್ನು.
ಇದಿಷ್ಟು ಕ್ಯಾಲ್ಕುಲೇಟ್ ನೀವು ನೋಡಿ, ಮಾಡೆಲ್ 1 ಮಾಡೆಲ್ 2 ಎರಡು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಸಾಕು. ಯೂಸ್ವಲಿ 80% ಮಾಡೆಲ್ 1 ಕ್ವಶನ್ನೇ ಕೊಟ್ಟಿರೋದು ಎಕ್ಸಾಮ್ಗೆ. ಇದನ್ನ ಒಂದು ತಿಳ್ಕೊಂಡ್ಬಿಡಿ ಸಾಕು. ಮತ್ತು ಮಾಡೆಲ್ ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ ಪೇಪರಲ್ಲಿ ಇದೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿ. 2 ಮಾರ್ಕ್ಸಲ್ಲೂ ಒಂದು ಕ್ವಶನ್ ಇದೆ, ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ. ಓಲ್ಡ್ ಪ್ರೀವಿಯಸ್ 3 ಕ್ವಶನ್ ಪೇಪರ್ಸ್ ಇದೆ ಇದೇ ಕ್ವಶನ್ ಬ್ಯಾಂಕಲ್ಲಿ. ನಾನು ಇದನ್ನು ನಿಮ್ಮ ವಾಟ್ಸಪ್ ಗ್ರೂಪಿಗೆ ಸೆಂಡ್ ಮಾಡಿದ್ದೀನಿ, ಅದನ್ನು ನೋಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತೆ ಏನಾದರೂ ಇದ್ದರೂ ಕಮೆಂಟ್ ಹಾಕಿ, ಲೈಕ್ ಮಾಡಿ.